ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಗ್ರೂಪ್ ಗೇಮ್ಸಲ್ಲಿ ಬರುವಂತಹ ಬಾಸ್ಕೆಟ್ಬಾಲ್ ಈ ಒಂದು ವಿಷಯದ ಮೇಲೆ ನಾನು ಹೋದ ಕ್ಲಾಸಲ್ಲಿ ತರಗತಿಯನ್ನು ಮಾಡಿದ್ದೀನಿ. ಒಂದು ಟಾಪಿಕ್ ಮೇಲೆ ಆ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತಹ MCQ ಅನ್ನು ಈ ಒಂದು ತರಗತಿಯಲ್ಲಿ ನೋಡೋಣ. ಯಾರೆಲ್ಲ ಆಯ್ನ ಪಾರ್ಟ್ 1 ತರಗತಿ ನೋಡಿಕೊಂಡು ಆ ತರಗತಿ ನೋಡಿಕೊಂಡು ಈ ತರಗತಿಯನ್ನು ವೀಕ್ಷಿಸಿ, ಯಾಕೆಂದರೆ ಕಂಟೆಂಟ್ ಅರ್ಥ ಆದರೆ MCQ ನಮ್ಗೆ ಅರ್ಥ ಆಗ್ತೈತೆ. ಹಾಗಾಗಿ ಅದನ್ನು ನೋಡಿಕೊಂಡು ಈ ಒಂದು ಕ್ಲಾಸಿಗೆ ಅಟೆಂಡ್ ಆಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ಬಂದುಬಿಟ್ಟು 24 ಸೆಕೆಂಡ್ ಆಪರೇಟರ್ ಈ ಒಂದು ಕ್ರೀಡೆಯಲ್ಲಿ ಸಂಬಂಧಿಸಿದೆ ಅಥವಾ ಈ ಒಂದು ಕ್ರೀಡೆಗೆ ಸಂಬಂಧಿಸಿದೆ ಅಂತಂದರೆ ಯಾವ ಕ್ರೀಡೆಯಲ್ಲಿ ಬರ್ತೈತೆ. 24 ಸೆಕೆಂಡ್ ಆಪರೇಟರ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂದರೆ ಅದು ಬಾಸ್ಕೆಟ್ಬಾಲ್ಗೆ ಸಂಬಂಧಪಟ್ಟಿದ್ದಾರೆ. ಬಾಸ್ಕೆಟ್ಬಾಲ್ ಆಟದಲ್ಲಿ ಒಂದು ಕ್ವಾರ್ಟರ್ನ ಅವಧಿ ಎಷ್ಟು? ಒಂದು ಕ್ವಾರ್ಟರ್ನ ಅವಧಿ ಎಷ್ಟಂದರೆ ಅದು 10 ನಿಮಿಷ. ಟೋಟಲ್ 10 ನಿಮಿಷದ 4 ಕ್ವಾರ್ಟರ್ಗಳಾಗ್ತವೆ. 4 × 40 ನಿಮಿಷ ಆಗ್ತೈತೆ. ಒಂದು ಕ್ವಾರ್ಟರ್ನಿಂದ ಇನ್ನೊಂದು ಕ್ವಾರ್ಟರ್ಗೆ ಎಷ್ಟು ವಿಶ್ರಾಂತಿ ಇರ್ತದೆ? 2 ನಿಮಿಷ ಇರ್ತೈತೆ. ದೀರ್ಘ ವಿಶ್ರಾಂತಿ 15 ನಿಮಿಷ ಇರ್ತೈತೆ. ಬಾಸ್ಕೆಟ್ಬಾಲ್ ಬೋರ್ಡ್ನ ಉದ್ದ ಮತ್ತು ಅಗಲ ಎಷ್ಟು? ಬಾಸ್ಕೆಟ್ಬಾಲ್ ಬೋರ್ಡ್ನ ಉದ್ದ ಮತ್ತು ಅಗಲ ಎಷ್ಟು ಅಂದರೆ ಇದು ಹಿಂಭಾಗದ ಅಲೆಗೆ ಇದು ಎಷ್ಟಿರ್ತೈತೆ? 1.80 ಮೀಟ್ರ್ ಇರ್ತೈತೆ. ಹಾಗೆ ಇದು ಅಗಲ, ಇದು ಉದ್ದ ಆಯಿತು, ಇದು ಅಗಲ ಎಷ್ಟಿರ್ತೈತೆ? 1.05 ಮೀಟರ್ ಇರ್ತೈತೆ. ಒಳಗಡೆದು ಹೇಳಬೇಕಾದ್ರೆ ಒಳಗಡೆದು 59 ಸೆಂಟಿಮೀಟರ್ ಉದ್ದ ಇರ್ತೈತೆ, 45 ಸೆಂಟಿಮೀಟರ್ ಅಗಲ ಇರ್ತೈತೆ. ಬಾಸ್ಕೆಟ್ಬಾಲ್ ಆಟದಲ್ಲಿ ಆಟಗಾರನೊಬ್ಬ ಬಾಸ್ಕೆಟ್ನಿಂದ 7 ಮೀಟರ್ ದೂರದಿಂದ ಫೀಲ್ಡ್ ಗೋಲ್ ಮಾಡಿದರೆ ಅವರಿಗೆ ದೊರೆಯುವಂತಹ ಅಂಕ ಎಷ್ಟು ಅಂತಂದರೆ ಅವರಿಗೆ 3 ಸಿಗ್ತೈತೆ. 3 ಅಂಕಗಳು ಅಲ್ಲಿ ಸಿಗ್ತವೆ. ಬಾಸ್ಕೆಟ್ಬಾಲ್ ರಿಂಗ್ನ ಒಳ ವ್ಯಾಸ, ಬಾಸ್ಕೆಟ್ಬಾಲ್ ರಿಂಗ್ ಇರ್ತೈತಲ್ಲ ಅದ್ರ ಒಳ ವ್ಯಾಸ ಎಷ್ಟಿರ್ತೈತೆ ಅಂದರೆ ಅದು 45 ಸೆಂಟಿಮೀಟರ್ ಇರ್ತೈತೆ. ಬಾಸ್ಕೆಟ್ಬಾಲ್ ಆಟದಲ್ಲಿ ಸಾಮಾನ್ಯವಾಗಿ ಅನುಸರಿಸುವ ಕ್ರೀಡಾಧಿಕಾರತ್ವದ ಯಾಂತ್ರಿಕತೆ ಯಾವುದೆಂದರೆ ಇದ್ರ ಮೇಲೆ ಮಾಡ್ತಾರೆ ಅಂತಂದರೆ ಲೀಡ್ ಮತ್ತು ಟೇಲ್, ಟ್ರಯಲ್ ಅಂತ ಕರಿತೀವಿ. ಲೀಡ್ ಮತ್ತು ಟೇಲ್ ಮೇಲೆ ಏನು ಮಾಡ್ತಾರೆ? ಕ್ರೀಡಾಧಿಕಾರತ್ವ ಮಾಡ್ತಾರೆ. ಬಾಸ್ಕೆಟ್ಬಾಲ್ ಆಟಗಾರರಿಗೆ ಎದೆ ಸಂಖ್ಯೆ ಎಲ್ಲಿಂದ ಎಲ್ಲಿವರೆಗೆ ಕೊಡ್ತಾರೆ ಅಂದರೆ 4 ರಿಂದ 15 ವರೆಗೆ ಕೊಡ್ತಾರೆ. ವಾಲಿಬಾಲ್ನಲ್ಲಿ 1 ರಿಂದ 18. ಬಾಸ್ಕೆಟ್ಬಾಲ್ ಆಟದಲ್ಲಿ ಆಕ್ರಮಣಕಾರಿ ಆಟಗಾರರ ಮುಖ್ಯ ಗುರಿ ಏನಾಗಿರ್ತದೆ ಅಂದರೆ ಪಾಯಿಂಟ್ ಸ್ಕೋರ್ ಮಾಡುವುದು ಅಥವಾ ಬಾಸ್ಕೆಟ್ ಮಾಡುವುದು. ಡಂಕ್ ಕೌಶಲ್ಯ ಈ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂದರೆ ಡಂಕ್ ಕೌಶಲ್ಯ ಬರೋದು ಬಾಸ್ಕೆಟ್ಬಾಲ್ನಲ್ಲಿ. ಬಾಸ್ಕೆಟ್ಬಾಲ್ ಆಟದಲ್ಲಿ ಬಾಸ್ಕೆಟ್ನ ರಿಂಗ್ ನೆಲದಿಂದ ಮೇಲ್ತುದಿ ಎತ್ತರ ಎಷ್ಟಿರ್ತೈತೆ ಅಂದರೆ 3.05 ಮೀಟರ್ ಇರ್ತೈತೆ. ಬಾಸ್ಕೆಟ್ಬಾಲ್ ಅಂಕಣದ ಉದ್ದ ಎಷ್ಟಿರ್ತೈತೆ? 28 ಮೀಟರ್ ಇರ್ತೈತೆ. ಅಗಲ ಬಂದುಬಿಟ್ರೆ 15 ಮೀಟರ್ ಇರ್ತೈತೆ. ಬಾಸ್ಕೆಟ್ಬಾಲ್ ಅಂಥೇಳಿ ಹೆಸರು ನೀಡಿದವರು ಯಾರಂದರೆ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರು. ಬಾಸ್ಕೆಟ್ಬಾಲ್ ಆಟವನ್ನು ಮಧ್ಯದ 3.60 ಮೀಟರ್ ವೃತ್ತದಿಂದ ರೆಫ್ರಿ ಚೆಂಡನ್ನು ಟಾಸ್ ಮಾಡುವ ಮೂಲಕ ಆಟ ಪ್ರಾರಂಭಿಸಿದೆ. ಯಾವ ರೀತಿ ಪ್ರಾರಂಭ ಮಾಡ್ತಾರೆ ಅಂದರೆ ಜಂಪ್ ಬಾಲ್ ಮೂಲಕ. ಪುರುಷರ ವಿಭಾಗದ ಬಾಸ್ಕೆಟ್ಬಾಲ್ನ ತೂಕ 567 ರಿಂದ 650 ಗ್ರಾಮ್ ಇರ್ತೈತೆ. ಆದರೆ ಮಹಿಳೆಯರದ್ದು ಎಷ್ಟಿರ್ತೈತೆ ಅಂತಂದರೆ 510 ರಿಂದ 567 ಗ್ರಾಮ್ ಇರ್ತೈತೆ. ಬಾಸ್ಕೆಟ್ಬಾಲ್ ಆಟದಲ್ಲಿ ಚೆಂಡು ಆಟಗಾರನ ಅಧೀನದಲ್ಲಿದ್ದಾಗ ಅದೇ ತಂಡದ ಯಾವುದೇ ಆಟಗಾರ ನಿರ್ಬಂಧ ಕ್ಷೇತ್ರದಲ್ಲಿ ಈ ಕೆಳಗಿನಂತೆ ಹೆಚ್ಚು ಸಮಯ ನಿಲ್ಲುವ ಹಾಗಿಲ್ಲ. ಎಷ್ಟು ಸೆಕೆಂಡ್ ನಿಲ್ಲುವ ಹಾಗಿಲ್ಲ? 3 ಸೆಕೆಂಡ್ ನಿಲ್ಲುವ ಎದುರು ತಂಡಕ್ಕೆ ಕಳಿಸ್ಬೇಕು. ಬಾಸ್ಕೆಟ್ಬಾಲ್ ಪಂದ್ಯದ ಒಂದು ಟೈಮ್ಔಟ್ನ ಕಾಲಾವಧಿ ಎಷ್ಟಂದರೆ 1 ನಿಮಿಷ ಅಥವಾ 60 ಸೆಕೆಂಡ್ಸ್. ಬಾಸ್ಕೆಟ್ಬಾಲ್ ಬೋರ್ಡ್ನಲ್ಲಿರುವಂತಹ ಮತ್ತು ರಿಂಗ್ನ ನಡುವೆ ಇರುವಂತಹ ಅಂತರ ಎಷ್ಟು? ಬಾಸ್ಕೆಟ್ಬಾಲ್ ಬೋರ್ಡ್ ಮತ್ತು ರಿಂಗ್ ಅದ್ರ ಮಧ್ಯೆ ಎಷ್ಟು ಅಂತರ ಇರ್ತೈತೆ ಅಂದರೆ ಅದು 15 ಸೆಂಟಿಮೀಟರ್ ಇರ್ತೈತೆ. ಬಾಸ್ಕೆಟ್ಬಾಲ್ ಬೋರ್ಡ್ನಲ್ಲಿರುವಂತಹ ಚೌಕದ ವಿಸ್ತೀರ್ಣ ಎಷ್ಟು ನೋಡಲಿ? 0.59 ಸೆಂಟಿಮೀಟರ್ ಉದ್ದ, 0.45 ಮೀಟರ್ ಏನಕ್ಕಿರ್ತೈತಿ
ಅಗಲ ಇರ್ತೈತಿ. ಇದು ಮೀಟ್ರಲ್ಲಿ ಹೇಳಿದ್ರೆ ಸೆಂಟಿಮೀಟ್ರಲ್ಲಿ 59 ಸೆಂಟಿಮೀಟರ್ 45 ಸೆಂಟಿಮೀಟರ್. ಬಾಸ್ಕೆಟ್ಬಾಲ್ ಆಟದ ಉಗಮ ಯಾವುದು, ಯಾವ ದೇಶದಲ್ಲಿ ಹುಟ್ಕೊಂಡಿದ್ರೆ ಇದು ಅಮೇರಿಕಾದಲ್ಲಿ ಹುಟ್ಕೋತೈತಿ 1891ರಲ್ಲಿ. ಬಾಸ್ಕೆಟ್ಬಾಲ್ ಆಟದಲ್ಲಿ ಈ ಸನ್ನಿವೇಶದಲ್ಲಿ ಬದಲಿ ಆಟಗಾರರ ಬದಲಾವಣೆ ಮಾಡ್ಬೋದು, ಅಂದರೆ ಬಾಲ್ ಡೆಡ್ ಆದಾಗ ಮಾಡ್ಬೋದು. BAI ವಿಸ್ತರಿಸಿ ಅಂದರೆ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಆಫ್ ಇಂಡಿಯಾ. ಬಾಸ್ಕೆಟ್ಬಾಲ್ ಆಟದಲ್ಲಿ ಪುರುಷರ ವಿಭಾಗದಲ್ಲಿ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಗೆದ್ದ ತಂಡಕ್ಕೆ ನೀಡುವಂಥ ಟ್ರೋಫಿ ಯಾವುದಂದರೆ ಟೋಡ್ ಮೆಮೋರಿಯಲ್ ಟ್ರೋಫಿ. ಬಾಸ್ಕೆಟ್ಬಾಲ್ ಆಟದಲ್ಲಿ ಪುರುಷರ ವಿಭಾಗದಲ್ಲಿ ರಾಷ್ಟ್ರೀಯ ಚಾಂಪಿಯನ್ ಏನಾದರೂ ಆದರೆ ಯಾವ ಒಂದು ಟ್ರೋಫಿ ನೀಡ್ತಾರೆ ಅವರಿಗೆ ಅಂದರೆ ಟೋಡ್ ಮೆಮೋರಿಯಲ್ ಟ್ರೋಫಿ ನೀಡ್ತಾರೆ. ಮಹಿಳೆಯರ ಒಂದು ವಿಭಾಗದಲ್ಲಿ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಗೆದ್ದರೆ ಅವರಿಗೆ ನೀಡುವಂಥ ಟ್ರೋಫಿ ಅಂದರೆ ಪಸ್ಲತ್ ಜಾಬ್ ಟ್ರೋಫಿ. ಬಾಸ್ಕೆಟ್ಬಾಲ್ ಆಟದಲ್ಲಿ ಚೆಂಡು ತಮ್ಮ ಆಧೀನದಲ್ಲಿದ್ದಾಗ ಎಷ್ಟು ಸೆಕೆಂಡ್ ಒಳಗಾಗಿ ಎದುರಾಳಿ ತಂಡಕ್ಕೆ ಅಂಕಣವನ್ನು ಪ್ರವೇಶಿಸಬೇಕಂದ್ರೆ 8 ಸೆಕೆಂಡ್ ಒಳಗಾಗಿ ಪ್ರವೇಶಿಸಬೇಕು. ಅಂಕಣವನ್ನು ಪ್ರವೇಶಿಸಬೇಕು, ಇಲ್ಲದಿದ್ದಲ್ಲಿ ಏನಾಗ್ತೈತಿ ಎದುರಾಳಿ ತಂಡಕ್ಕೆ ಥ್ರೋ ಇನ್ ನೀಡಲಾಗ್ತೈತೆ. ಬಾಸ್ಕೆಟ್ಬಾಲ್ ಆಟದಲ್ಲಿ ಪ್ರತಿ ತಂಡ ಪಂದ್ಯದ ಮೊದಲನೇ ಅರ್ಧದಲ್ಲಿ 1 ಮತ್ತು 2ನೇ ಅವಧಿಗಳಲ್ಲಿ ಮತ್ತು 2ನೇ ಅವಧಿಯಲ್ಲಿ 3-4 ಅವಧಿಯಲ್ಲಿ ಪಡೆಯಬಹುದಾದ ಟೈಮ್ ಔಟ್ಗಳ ಸಂಖ್ಯೆ ಎಷ್ಟು ಅಂದರೆ ಮೊದಲ ಅರ್ಧದಲ್ಲಿ 2, 2ನೇ ಅರ್ಧದಲ್ಲಿ 3, ಒಟ್ಟು ಟೈಮ್ ಔಟ್ಗಳು ಎಷ್ಟು ಕೊಡ್ತಾರೆ 5 ಟೈಮ್ ಔಟ್ಗಳು ಸಿಗ್ತವೆ. ಬಾಸ್ಕೆಟ್ಬಾಲ್ ಆಟವು ಎಷ್ಟು ನಿಮಿಷದ ಎಷ್ಟು ಅವಧಿಗಳಿಂದ ಕೂಡಿರ್ತದೆ ಅಂದರೆ 10 ನಿಮಿಷದ 4 ಅವಧಿಗಳು ಕೂಡಿರ್ತೈತೆ. ಬಾಸ್ಕೆಟ್ಬಾಲ್ ಆಟದ ಮೊದಲನೇ ಮತ್ತು 2ನೇ ಅವಧಿಗಳ ನಡುವೆ ದೊರೆಯುವ ವಿಶ್ರಾಂತಿ ಸಮಯ ಎಷ್ಟು ಅಂದರೆ 2 ನಿಮಿಷ. ಬಾಸ್ಕೆಟ್ಬಾಲ್ ಆಟದಲ್ಲಿ ಆಟಗಾರನು ಒಮ್ಮೆ ಡ್ರಿಬಲ್ ಮಾಡಿ ಕೈಗಳಿಂದ ಚೆಂಡನ್ನು ಹಿಡಿದರೆ ಅದನ್ನು ಎಷ್ಟು ಸೆಕೆಂಡ್ ಒಳಗೆ ನೀಡಬೇಕಂದ್ರೆ 5 ಸೆಕೆಂಡ್ ಒಳಗೆ ನೀಡಬೇಕು ಅಥವಾ ಬಾಸ್ಕೆಟ್ ಹಾಕಲು ಪ್ರಯತ್ನಿಸಬೇಕು. ಬಾಸ್ಕೆಟ್ಬಾಲ್ ಆಟದಲ್ಲಿ ಚೆಂಡು ತಮ್ಮ ತಂಡದ ಅಧೀನಕ್ಕೆ ಬಂದ ನಂತರ ಎಷ್ಟು ಸೆಕೆಂಡ್ ಒಳಗೆ ಬುಟ್ಟಿಯಲ್ಲಿ ಬಾಸ್ಕೆಟ್ ಹಾಕದಿದ್ದರೆ ಎದುರಾಳಿ ತಂಡಕ್ಕೆ ಥ್ರೋ ಇನ್ ನೀಡ್ತೀವಿ ಅಂದರೆ 24 ಸೆಕೆಂಡ್ ಒಳಗಾಗಿ ಹಾಕಲಿಲ್ಲ ಅಂದರೆ ಎದುರಾಳಿ ತಂಡಕ್ಕೆ ನೋಡ್ತೀವಿ ಥ್ರೋ ಇನ್ ನೀಡ್ತೀವಿ. ಬಾಸ್ಕೆಟ್ಬಾಲ್ ಪಂದ್ಯದಲ್ಲಿ ಒಬ್ಬ ಆಟಗಾರ ಎಷ್ಟು ಬಂಡಾಟಗಳನ್ನು ಮಾಡಿದಾಗ ಅಥವಾ ಫಾಲ್ಸ್ ಮಾಡಿದಾಗ ಆಟಗಾರ ಆ ಪಂದ್ಯದಿಂದ ಆಡಲು ಅನರ್ಹನಾಗಿರ್ತಾನೆ ಅಂದರೆ 5 ಫಾಲ್ಸ್ ಮಾಡಿದಾಗ. ಸ್ಕ್ರೀನಿಂಗ್ ಮತ್ತು ಲೇ ಆಫ್ ಶಾಟ್ ಈ ಕ್ರೀಡೆಗೆ ಸಂಬಂಧಿಸಿದೆ ಅಂದರೆ ಬಾಸ್ಕೆಟ್ಬಾಲ್ಗೆ ಸಂಬಂಧಿಸಿದವೆ. ಬಾಸ್ಕೆಟ್ಬಾಲ್ ಆಟಕ್ಕೆ ಮೊದಲು ಉಪಯೋಗಿಸಿದ ಚೆಂಡು ಯಾವುದಂದರೆ ಸಾಕರ್. ಮೊದಲು ಇದು ಪರ್ಟಿಕ್ಯುಲರಾಗಿ ಬಾಲ್ ಇರಲಿಲ್ಲ, ಏನು ಮಾಡ್ತಾಯಿದ್ರು ಫುಟ್ಬಾಲ್ ಬಾಲನ್ನೇ ಬಳಸಿ ಆಡ್ತಾಯಿದ್ರು. ಇಷ್ಟು ಬಾಸ್ಕೆಟ್ ಮೇಲೆ MCQ ಅದು. ಇದೇನಿದೆ ಬಾಸ್ಕೆಟ್ಬಾಲ್ ಆಟದಲ್ಲಿ ಅರ್ಜುನ ಪ್ರಶಸ್ತಿ ಗೆದ್ದವರು ಯಾರ್ಯಾರಂತ ಇದೆ, ಇದು ರೀಸೆಂಟಾಗಿ ಯಾರು ಗೆದ್ದರು ಅಂತೇಳಿ ನೋಡ್ಕೊರಿ. ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ನೋಡೋಣ ಹಾಕಿ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ, ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು.